ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಬಾರ್ಡರ್ ಗವಾಸ್ಕರ್ ಟ್ರೋಫಿಯ 4ನೇ ಟೆಸ್ಟ್ ಪಂದ್ಯದ ಡೇ 2 ಅನಾಲಿಸಿಸ್ ಗೆ ಸ್ವಾಗತ. ಇನ್ನು ಫ್ರೆಂಡ್ಸ್, ಈ ಅನಾಲಿಸಿಸ್ ಅನ್ನು ಶುರು ಮಾಡೋಕ್ಕಿಂತ ಮುಂಚೆನೆ ನಿಮ್ಮಲ್ಲಿ ಸ್ವಲ್ಪ ಕೇಳಿಕೊಳ್ಳೋದಿದೆ. ಅದು ಏನಂದ್ರೆ ಫ್ರೆಂಡ್ಸ್, ನಾನು ಈಗ ತಾನೇ ಫೇಸ್ ಕ್ಯಾಮ್ರಾ ವಿಡಿಯೋಸ್ ಗಳನ್ನು ಸ್ಟಾರ್ಟ್ ಮಾಡಿದ್ದೇನೆ. ಬಹಳಷ್ಟು ದಿನಗಳ ನಂತರ ಫೇಸ್ ಕ್ಯಾಮ್ರಾ ವಿಡಿಯೋಸ್ ಗಳನ್ನು ಮಾಡ್ತಾ ಇದ್ದೇನೆ. ಅಂದ್ರೆ ಮೊದಲು ಮಾಡ್ತಿರ್ಲಿಲ್ಲ, ನಾನು ವಾಯ್ಸ್ ಮಾತ್ರ ಕೊಡ್ತಿದ್ದೆ. ಈಗ ಫೇಸ್ ಕ್ಯಾಮ್ರಾ ವಿಡಿಯೋಸ್ ಗಳನ್ನು ಮಾಡ್ತಾ ಇದ್ದೇನೆ. ಇದರಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಸ್ವಲ್ಪ ಕ್ಷಮಿಸಿ. ಹಾಗೆ ತಪ್ಪು ಕಂಡು ಬಂದಲ್ಲಿ ನನಗೆ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸ್ಕೊಡಿ ಫ್ರೆಂಡ್ಸ್. ನನಗೆ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದು ನೀವು ಏನೇ ಹೇಳಿದ್ರು ಕೂಡ ನಾನು ತಿದ್ದುಕೊಳ್ಳುತ್ತೇನೆ. ಇನ್ನು ಫ್ರೆಂಡ್ಸ್, ಈ ಪಂದ್ಯದ ಅನಾಲಿಸಿಸ್ ಅನ್ನು ಶುರು ಮಾಡೋಣ. ಈಗ ನಮ್ಮ ಈ ಟೆಸ್ಟ್ ನಲ್ಲಿ 4ನೇ ಟೆಸ್ಟ್ ಪಂದ್ಯದಲ್ಲಿ ಇಂಡಿಯಾ ಟೀಮ್ ಗೆ ಅಡ್ಡುಗೋಡೆಯಾಗಿ ನಿಂತ ಸ್ಟೀವ್ ಸ್ಮಿತ್ ಅಂತ ಹೇಳ್ಬಹುದು. ಹೌದು ಫ್ರೆಂಡ್ಸ್, ಸ್ಟೀವ್ ಸ್ಮಿತ್ ಅವರು ಇವತ್ತು 140 ರನ್ ಅನ್ನು ಚೆಚ್ಚು ಬಿಸಾಕಿದ್ದಾರೆ ಅಂತ ಹೇಳ್ಬಹುದು. ಆದ್ರೆ ಅವರು ನಿನ್ನೆ ಪಂದ್ಯ ಮುಗಿದ ವೇಳೆ ಅವರ ರನ್ 68 ಇತ್ತು. ಇವತ್ತು ಅವರು 140 ರನ್ 100 ಅನ್ನು ಸಿಡಿಸಿದ್ದಾರೆ. ಫ್ರೆಂಡ್ಸ್, ಸ್ಟೀವ್ ಸ್ಮಿತ್ ಅವರಿಗೆ ನಮ್ಮ ಟೀಮ್ ಇಂಡಿಯಾ ಫೇವರೇಟ್ ಅಂತೆ. ಹೌದು ಫ್ರೆಂಡ್ಸ್, ಸ್ಟೀವ್ ಸ್ಮಿತ್ ಅವರು ಹೇಳಿದ ಹಾಗೆ ನಮ್ಮ ಟೀಮ್ ಇಂಡಿಯಾ ಅವರಿಗೆ ಫೇವರೇಟ್. ಹೌದು, ಯಾಕಂದ್ರೆ ಈಗಾಗಲೇ ಟೆಸ್ಟ್ ಪಂದ್ಯಗಳಲ್ಲಿ ಅವರು 11 ಶತಕಗಳನ್ನು ನಮ್ಮ ಭಾರತ ತಂಡದ ವಿರುದ್ಧ ಸಿಡಿಸಿದ್ದಾರೆ. ಇವತ್ತಿನ ಶತಕವನ್ನು ಸಿಡಿಸುವುದರ ಮೂಲಕ 11 ಸೆಂಚುರಿಗಳನ್ನು ಬಾರಿಸಿದ್ದಾರೆ. ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಟೆಸ್ಟ್ ಸರಣಿಯಲ್ಲಿ ಅತಿ ಹೆಚ್ಚು ಸೆಂಚುರಿ ಬಾರಿಸಿದ ಆಟಗಾರ ಯಾರ್ಯಾರಂದ್ರೆ ಅದು ಮೊದಲನೇದಾಗಿ ಸ್ಟೀವ್ ಸ್ಮಿತ್, ಸೆಕೆಂಡ್ ಸಚಿನ್ ತೆಂಡೂಲ್ಕರ್ ಅವರು ಇದ್ದಾರೆ. ಅದು ಕೂಡ 11 ಹೊಡೆದಿದ್ದಾರೆ. ಸಚಿನ್ ತೆಂಡೂಲ್ಕರ್ ಕೂಡ 11 ಸೆಂಚುರಿಯನ್ನು ಬಾರಿಸಿದ್ದಾರೆ. ಸ್ಟೀವ್ ಸ್ಮಿತ್ ಅವರು ಕೂಡ 11 ಸೆಂಚುರಿಯನ್ನು ಬಾರಿಸಿದ್ದಾರೆ. ಇನ್ನು ಫ್ರೆಂಡ್ಸ್, ಇವತ್ತು ನಮಗೆ ಅಡ್ಡುಗೋಡೆ ಆಗಿದ್ದೆ ಸ್ಟೀವ್ ಸ್ಮಿತ್ ಅಂತ ನಾನು ಆಗಲೇ ಹೇಳಿದ್ದೇನೆ. 140 ರನ್ ಅನ್ನು ಚೆಚ್ಚಿದ್ದೆ ನಮ್ಮ ಇಂಡಿಯಾ ಟೀಮ್ ಗೆ ಈಗ ದೊಡ್ಡ ಟಾರ್ಗೆಟ್ ಆಗಿ ಕುಂತಿದೆ. ಈಗ ಮೊದಲನೇ ಸೆಷನ್ ನಲ್ಲಿ ನಮ್ಮ ಇಂಡಿಯಾ ಟೀಮ್ ಆಸ್ಟ್ರೇಲಿಯಾ ತಂಡವನ್ನು ಆಲ್ಔಟ್ ಮಾಡುತ್ತೆ ಅಂತ ನಾವು ಎಲ್ಲ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ವಿ. ಅದು ಹಾಗೆ ಆಗಲಿಲ್ಲ. ಫಸ್ಟ್ ಸೆಷನ್ ನಿಂದ 2ನೇ ಸೆಷನ್ ಗೆ ಕಂಟಿನ್ಯೂ ಆಯ್ತು. ಸೆಕೆಂಡ್ ಸೆಷನ್ ಅಲ್ಲೂ ಕೂಡ ಅವರು ಆಲ್ಔಟ್ ಮಾಡಲು ಲಾಸ್ಟ್ ತನಕ ಹೋದ್ರು ಅಂತ ಹೇಳ್ಬಹುದು. ನಮ್ಮ ಇಂಡಿಯಾ ತಂಡ ಏನಾದ್ರೂ ಫಸ್ಟ್ ಸೆಷನ್ ನಲ್ಲಿ ಆಸ್ಟ್ರೇಲಿಯಾ ತಂಡವನ್ನು ಆಲ್ಔಟ್ ಮಾಡಿದ್ರೆ 390 ಇಲ್ಲ 420 ರನ್ ಗಳಲ್ಲಿ ಆಲ್ಔಟ್ ಮಾಡಬಹುದಿತ್ತು. ಆದ್ರೆ ಸೆಕೆಂಡ್ ಸೆಷನ್ ನಲ್ಲಿ ಒಯ್ದಿದ್ದ ಕಾರಣ ಆಸ್ಟ್ರೇಲಿಯಾ ತಂಡ 474 ರನ್ ಅನ್ನು ಚೆಚ್ಚಿದ್ದಾರೆ ಅಂತ ಹೇಳ್ಬಹುದು. ಫ್ರೆಂಡ್ಸ್, ಆಸ್ಟ್ರೇಲಿಯಾ ತಂಡ 474 ಬಿಗ್ ಸ್ಕೋರ್ ಅನ್ನು ಕಲೆ ಹಾಕಲು ಮುಖ್ಯ ಕಾರಣ ಈ ಆಸ್ಟ್ರೇಲಿಯಾ ತಂಡದ ತ್ರಿಮೂರ್ತಿಗಳು ಅಂತ ಹೇಳ್ಬಹುದು. ಅದು ಬೇರೆ ಯಾರು ಅಲ್ಲ ಫ್ರೆಂಡ್ಸ್, ಸ್ಟೀವ್ ಸ್ಮಿತ್, ಅಲೆಕ್ಸ್ ಕ್ಯಾರಿ ಮತ್ತು ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಅಂತ ಹೇಳ್ಬಹುದು. ಸ್ಟೀವ್ ಸ್ಮಿತ್ ಅವರು 140 ರನ್ ಗಳನ್ನು ಚೆಚ್ಚಿದರೆ ಅಲೆಕ್ಸ್ ಕ್ಯಾರಿ ಅವರು ಕೂಡ 38 ರನ್ ಗಳನ್ನು ಸಿಡಿಸುತ್ತಾರೆ. ಅಷ್ಟೇ ಅಲ್ಲ, ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಅವರು ನಮ್ಮ ಇಂಡಿಯಾ ತಂಡದ ಬೌಲರ್ ಗಳಿಗೆ ಬಹಳಷ್ಟು ಕಾಟ ಕೊಟ್ರು ಅಂತ ಹೇಳ್ಬಹುದು. ಯಾಕಂದ್ರೆ ಪ್ಯಾಟ್ ಕಮಿನ್ಸ್ ಅವರು ಆ ರೀತಿ ಆಡದೇ ಇದ್ದಿದ್ರೆ ಇವತ್ತು ಈ ಸ್ಕೋರ್ ಬರ್ತಿರ್ಲಿಲ್ಲ ಅಂತ ಹೇಳ್ಬಹುದು. ಫ್ರೆಂಡ್ಸ್, ಪ್ಯಾಟ್ ಕಮಿನ್ಸ್ ಅವರನ್ನು ನಮ್ಮ ಇಂಡಿಯಾ ತಂಡದ ಬೌಲರ್ಗಳು ಬೇಗನೆ ಔಟ್ ತೆಗಿಬೇಕಾಗಿತ್ತು. ಆದ್ರೆ ಆ ರೀತಿ ಆಗ್ಲಿಲ್ಲ ಅಂತ ಹೇಳ್ಬಹುದು. ಆ ಕಾರಣಕ್ಕಾಗಿ 474 ಸ್ಕೋರ್ ಬಂತು. ಇನ್ನು ಫ್ರೆಂಡ್ಸ್, ಈಗ ಇಂಡಿಯಾ ತಂಡದ ಬಾಲಿಂಗ್ ಪರವಾಗಿ ನೋಡೋದಾದ್ರೆ ನಮ್ಮ ಇಂಡಿಯಾ ತಂಡದಲ್ಲಿ ಜಸ್ಪ್ರೀತ್ ಬುಮ್ರಾ ಮತ್ತು ರವೀಂದ್ರ ಜಡೇಜಾ, ಆಕಾಶ್ ದೀಪ್ ಅವರು ಬೆಸ್ಟ್ ಬಾಲಿಂಗ್ ಹಾಕಿದ್ದಾರೆ. ಇವತ್ತು ಜಸ್ಪ್ರೀತ್ ಬುಮ್ರಾ ಅವರು ಕೂಡ ವಿಕೆಟ್ ತೆಗೆದ ಕಾರಣ ಬೇಗನೆ ಆಲ್ಔಟ್. ಅಂದ್ರೂ ಕೂಡ 474ಕ್ಕೆ ಆಲ್ಔಟ್ ಆಗ್ತಿರ್ಲಿಲ್ಲ. ಇನ್ನು ಕೂಡ ಜಾಸ್ತಿ ಸ್ಕೋರ್ ಹೋಗ್ತಾ ಇತ್ತು. ಆದ್ರೆ ಜಸ್ಪ್ರೀತ್ ಬುಮ್ರಾ ಅವರು ವಿಕೆಟ್ ತೆಗೆದ ಕಾರಣ ಅಲ್ಲಿಗೆ ಸ್ಟಾಪ್ ಆಯ್ತು ಅಂತ ಹೇಳ್ಬಹುದು. ಇನ್ನು ರವೀಂದ್ರ ಜಡೇಜಾ ಅವರು ನಮ್ಮ ಇಂಡಿಯಾ ತಂಡಕ್ಕೆ 2 ಪ್ರಮುಖವಾದ ವಿಕೆಟ್ಸ್ ಗಳನ್ನು ತೆಗೆದುಕೊಂಡಿದ್ದಾರೆ. ಪ್ಯಾಟ್ ಕಮಿನ್ಸ್ ಅವರ ವಿಕೆಟ್ ಕೂಡ ರವೀಂದ್ರ ಜಡೇಜಾ ಅವರು ತೆಗೆದುಕೊಟ್ರು ಅಂತ ಹೇಳ್ಬಹುದು. ಇನ್ನು ಆಕಾಶ್ ದೀಪ್ ಅವರು ಕೂಡ 2 ವಿಕೆಟ್ ಗಳನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಫ್ರೆಂಡ್ಸ್, ನಮ್ಮ ಟೀಮ್ ಇಂಡಿಯಾ ಈ ಬಿಗ್ ಸ್ಕೋರ್ 474 ರನ್ ಅನ್ನು ಚೇಸ್ ಮಾಡಲು ಬಂದು ಸ್ಟಾರ್ಟಿಂಗ್ ಅಲ್ಲೇ ಆಘಾತಕ್ಕೆ ಒಳಗಾಗ್ತಾರೆ ಅಂತ ಹೇಳ್ಬಹುದು. ನಮ್ಮ ಭಾರತ ತಂಡ ಫಸ್ಟ್ ಸೆಷನ್ ನಲ್ಲಿ ಪ್ರಮುಖವಾದ 2 ವಿಕೆಟ್ಸ್ ಗಳನ್ನು ಕಳೆದುಕೊಂಡು ನಮ್ಮ ಟೀಮ್ ಇಂಡಿಯಾಕ್ಕೆ ಆಘಾತವನ್ನು ನೀಡುತ್ತಾರೆ. ಅದು ಪ್ರಮುಖವಾದ 2 ವಿಕೆಟ್ಸ್ ಅಂತ ಹೇಳ್ಬಹುದು. ರೋಹಿತ್ ಶರ್ಮಾ ಮತ್ತು KL ರಾಹುಲ್ ಅವರ ಮೇನ್ ವಿಕೆಟ್ಸ್ ಹೋಗುತ್ತವೆ. ಅವಾಗ ನಮ್ಮ ಭಾರತ ತಂಡ ಸೋಲಿನ ಸುಳಿಯಲ್ಲಿ ಸಿಲುಕಿದೆ ಅಂತ ಹೇಳ್ಬಹುದು. ಯಾಕಂದ್ರೆ ಈಗಾಗಲೇ ನಮ್ಮ ಭಾರತ ತಂಡದ್ದು ಇವತ್ತಿನ ಸೆಕೆಂಡ್ ಡೇ ಮುಕ್ತಾಯವಾಗಿದೆ. ಇವತ್ತು ನಮ್ಮ ಇಂಡಿಯಾ ತಂಡದ ಸ್ಕೋರ್ 164 ರನ್ಗೆ 5 ವಿಕೆಟ್ಸ್ ಗಳ ಪ್ರಮುಖವಾದ 5 ವಿಕೆಟ್ಸ್ ಗಳು ಹೋಗಿದ್ದಾವೆ ಅಂತ ಹೇಳ್ಬಹುದು. ರೋಹಿತ್ ಶರ್ಮಾ, KL ರಾಹುಲ್, SSV ಜೈಸ್ವಾಲ್, ವಿರಾಟ್ ಕೊಹ್ಲಿ, ಆಕಾಶ್ ದೀಪ್, ಈ 5 ಪ್ರಮುಖವಾದ ವಿಕೆಟ್ಸ್ ಗಳನ್ನು ನಮ್ಮ ಭಾರತ ತಂಡ ಈಗಾಗಲೇ ಕಳೆದುಕೊಂಡಿದೆ. ಇನ್ನು ಕಂಬ್ಯಾಕ್ ಮಾಡಬೇಕಾದ್ರೆ ನಮ್ಮ ಭಾರತ ತಂಡ ಈಗ ಕ್ರೀಸ್ ನಲ್ಲಿ ಇರುವ ರಿಷಬ್ ಪಂತ್ ಮತ್ತು ರವೀಂದ್ರ ಜಡೇಜಾ ಅವರು ಸೆಂಚುರಿಗಳನ್ನು ಬಾರಿಸಲೇಬೇಕಾದ ಅನಿವಾರ್ಯ ಬಂದಿದೆ.
ಯಾಕಂದ್ರೆ ನಮ್ಮ ಇಂಡಿಯಾ ಟೀಮ್ ಚೇಸ್ ಮಾಡ್ತಾ ಇರೋದು ಸಾಮಾನ್ಯ ಟೋಟಲ್ ಅಲ್ಲ, 474 ಬಿಗ್ ಸ್ಕೋರ್ ಅಂತ ಹೇಳ್ಬಹುದು. ಈ ಸ್ಕೋರ್ ಗಳನ್ನು ಬೀಟ್ ಮಾಡಲು ಇಬ್ಬರಿಂದ ಸೆಂಚುರಿ ಬರಲೇಬೇಕು. ಸೆಂಚುರಿ ಬಂದ್ರೆ ಮಾತ್ರ ಈ ಸ್ಕೋರ್ ಹತ್ರ ಹೋಗಲು ಸಾಧ್ಯ. ಇನ್ನು ಕೂಡ ನಮ್ಮ ಟೀಮ್ ಇಂಡಿಯಾ ಈಗ 311 ರನ್ ಗಳನ್ನು ಹೊಡೆಯಬೇಕಾಗಿದೆ. ಅದು ಕೂಡ ಕೇವಲ 5 ವಿಕೆಟ್ಸ್ ಗಳು ಕೈಯಲ್ಲಿವೆ ಅಂತ ಹೇಳ್ಬಹುದು. ಇನ್ನೇನು 2 ವಿಕೆಟ್ಸ್ ಗಳು ಹೋದ್ರೆ ನಮ್ಮ ಭಾರತ ತಂಡದ ಬ್ಯಾಟಿಂಗ್ ಲೈನ್ ಮುಗಿಯುತ್ತದೆ. ರವೀಂದ್ರ ಜಡೇಜಾ ಮತ್ತು ರಿಷಬ್ ಪಂತ್ ಲಾಸ್ಟ್ ಪೇರ್ ಆಗಿರ್ತದೆ ಅಂತ ಹೇಳ್ಬಹುದು. ಇನ್ನು ಫ್ರೆಂಡ್ಸ್, ಇವತ್ತು ನಮ್ಮ ಟೀಮ್ ಇಂಡಿಯಾ ಪರವಾಗಿ ಯಶಸ್ವಿ ಜೈಸ್ವಾಲ್ ಅವರು 82 ರನ್ ಅನ್ನು ಸಿಡಿಸಿದ್ದಾರೆ. ಇನ್ನು ರೋಹಿತ್ ಶರ್ಮಾ ಅವರು ಕೇವಲ 3 ರನ್ ಗೆ ಔಟ್ ಆಗುತ್ತಾರೆ. ರೋಹಿತ್ ಶರ್ಮಾ ಅವರು ಔಟ್ ಆಗಿದ್ದು ತಪ್ಪು ನಿರ್ಧಾರ ಅಂತ ಹೇಳ್ಬಹುದು. ರೋಹಿತ್ ಶರ್ಮಾ ಅವರು ಔಟ್ ಆದ ಶಾಟ್ ಯಾವ್ದಂದ್ರೆ ಅಪ್ಪರ್ ಕಟ್ ಶಾಟ್ ಅಂತ ಹೇಳ್ಬಹುದು. ಈ ಶಾಟ್ ನ ಆಡಲು ಹೋಗಿ ಅವರು ಕ್ಯಾಚ್ ಕೊಟ್ಟು ಔಟ್ ಆಗಿದ್ದಾರೆ ಅಂತ ಹೇಳ್ಬಹುದು. ಈ ತರ ಬಿಸಿದ ಗೊಳೆ ಅವರು ಮೇಲೆ ಬಾಳ ಹೇಳುತ್ತದೆ. ಆ ಸಂದರ್ಭದಲ್ಲಿ ಫೀಲ್ಡರ್ ಕೆಳಗೆ ಬಂದು ಕ್ಯಾಚ್ ಹಿಡಿದು ರೋಹಿತ್ ಶರ್ಮಾ ಅವರನ್ನು ಔಟ್ ಮಾಡುತ್ತಾರೆ ಅಂತ ಹೇಳ್ಬಹುದು. ಫ್ರೆಂಡ್ಸ್, ರೋಹಿತ್ ಶರ್ಮಾ ಅವರಿಗೆ ಆ ಶಾಟ್ ಅನ್ನು ಆ ಟೈಮ್ ನಲ್ಲಿ ಆಡೋದು ಅವಶ್ಯಕತೆ ಇರ್ಲಿಲ್ಲ ಅಂತ ಹೇಳ್ಬಹುದು. ಹೌದು ಫ್ರೆಂಡ್ಸ್, ರೋಹಿತ್ ಶರ್ಮಾ ಅವರು ನಮ್ಮ ಟೀಮ್ ಇಂಡಿಯಾಕ್ಕೆ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತಿದ್ರು. ಅದಕ್ಕೆ ರೋಹಿತ್ ಶರ್ಮಾ ಅವರು ಸ್ವಲ್ಪ ನೋಡಿಕೊಂಡು ನಮ್ಮ ಟೀಮ್ ಇಂಡಿಯಾ ಬಗ್ಗೆ ಯೋಚನೆ ಮಾಡಿ, ಯಾಕಂದ್ರೆ ಈಗಾಗಲೇ ನಮ್ಮ ಟೀಮ್ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ತಂಡದ ಸಿರೀಸ್ ವಿಕಲ್ ನಲ್ಲಿ ಇದೆ ಅಂತ ಹೇಳ್ಬಹುದು. ಈ 4ನೇ ಟೆಸ್ಟ್ ಪಂದ್ಯ ಬಹಳ ಮುಖ್ಯವಾಗಿರುತ್ತೆ. ಇಲ್ಲಿ ಯಾರು ಗೆಲ್ಲುತ್ತಾರೆ ಅವರೇ ಈ ಸಿರೀಸ್ ಅನ್ನು ಗೆಲ್ಲುವ ಅವಕಾಶ ಜಾಸ್ತಿ ಇರುತ್ತೆ ಅಂತ ಹೇಳ್ಬಹುದು. ಯಾಕಂದ್ರೆ ಎರಡು ಕೂಡ ಟಫ್ ಕಾಂಪಿಟೇಷನ್ ಇವೆ ಅಂತ ಹೇಳ್ಬಹುದು. ಇನ್ನು ಫ್ರೆಂಡ್ಸ್, ರೋಹಿತ್ ಶರ್ಮಾ ಅವರು ಆ ಸಮಯದಲ್ಲಿ ಆ ಶಾಟ್ ಆಡಲು ಮುಖ್ಯ ಕಾರಣ ಬಿಗ್ ಸ್ಕೋರ್ ಇದ್ದ ಕಾರಣ ಬೇಗ ಬೇಗ ರನ್ಸ್ ಗಳನ್ನು ಕಲೆ ಹಾಕಬೇಕು ಎಂದು ಬಿಗ್ ಶಾಟ್ ಗಳನ್ನು ಹೊಡೆಯಲು ಹೋಗುತ್ತಾರೆ. ಆ ಸಮಯದಲ್ಲಿ ಆ ಸಿಕ್ಸ್ ಗಳನ್ನು ಬಾರ್ಸಕ್ಕೂ ಹೋಗಿ ಅವರು ಈಗ ಔಟ್ ಆಗಿದ್ದಾರೆ ಅಂತ ಹೇಳ್ಬಹುದು. ಇನ್ನು ಫ್ರೆಂಡ್ಸ್, ಇನ್ನೊಂದು ಇದೇ ರೀತಿ ಔಟ್ ಅಂದ್ರೆ KL ರಾಹುಲ್ ಅವರ ಬೋರ್ಡ್ ಅಂತ ಹೇಳ್ಬಹುದು. ಪ್ಯಾಟ್ ಕಮಿನ್ಸ್ ಅವರು KL ರಾಹುಲ್ ಅವರನ್ನು ಬೋರ್ಡ್ ಮಾಡುತ್ತಾರೆ. KL ರಾಹುಲ್ ಅವರಿಗೆ ಅವಾಗ ಯಾವುದೇ ಚಾನ್ಸ್ ಇರ್ಲಿಲ್ಲ ಅಂತ ಹೇಳ್ಬಹುದು. ಪ್ಯಾಟ್ ಕಮಿನ್ಸ್ ಅವರು ಆ ರೀತಿಯಾದ ಬಾಲಿಂಗ್ ನ ಹಾಕಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಮತ್ತು ಯಶಸ್ವಿ ಜೈಸ್ವಾಲ್ ಅವರು ಒಂದು ಪಾರ್ಟ್ನರ್ಶಿಪ್ ಅನ್ನು ಕೊಡುತ್ತಾರೆ. ಇದು ಕೂಡ ಟೀಮ್ ಇಂಡಿಯಾಗೆ ಸ್ವಲ್ಪ ಹೆಲ್ಪ್ ಆಯ್ತು ಅಂತ ಹೇಳ್ಬಹುದು. ಅದಾದ್ಮೇಲೆ ಕೂಡ ಟೀಮ್ ಇಂಡಿಯಾದ ವಿಕೆಟ್ಸ್ ಗಳು ಕಳಿಸಿದ್ವು ಅಂತ ಹೇಳ್ಬಹುದು. ಆಕಾಶ್ ದೀಪ್ ಅವರನ್ನು 5ನೇ ಕ್ರಮಾಂಕಕ್ಕೆ ಬಿಡುತ್ತಾರೆ. ಅವಾಗ ಅವರನ್ನು ಬಿಡಬಾರ್ದಿತ್ತು. ಯಾಕಂದ್ರೆ ರಿಷಬ್ ಪಂತ್ ಅಥವಾ ರವೀಂದ್ರ ಜಡೇಜಾ ಅವರನ್ನು ಬಿಡಬೇಕಿತ್ತು. ಆಕಾಶ್ ದೀಪ್ ಅವರನ್ನು ಕೆಳಗೆ ಇಟ್ಕೋಬೇಕಿತ್ತು. ಆದ್ರೆ ಟೀಮ್ ಇಂಡಿಯಾ ಈ ರೀತಿಯಾಗಿ ಯೋಚನೆ ಮಾಡಿತ್ತು. ಆಕಾಶ್ ದೀಪ್ ಅವರನ್ನು ಹೋದ ಪಂದ್ಯದಲ್ಲಿ ಸಿಕ್ಸರ್ ಗಳನ್ನು ಬಾರಿಸ್ತಾ ಇದ್ರು. ಇವರು ಕೂಡ ಬ್ಯಾಟಿಂಗ್ ಆಡುವ ಎಬಿಲಿಟಿಯನ್ನು ಹೊಂದಿದ್ದಾರೆ. ಇವರು ಕೂಡ ಸ್ಕೋರ್ ಬಾರಿಸಬಹುದು, 50 ಬಾರಿಸಬಹುದು ಅಂತ ಹೇಳಿ ಕಳಿಸಿದ್ದಾರೆ. ಅದು ಹಾಗೆ ಆಗಲಿಲ್ಲ. ಆಕಾಶ್ ದೀಪ್ ಅವರು ಕೂಡ ವಿಕೆಟ್ ಅನ್ನು ಒಪ್ಪಿಸಿ ಹೋಗಿದ್ದಾರೆ. ಇನ್ನು ಫ್ರೆಂಡ್ಸ್, ನಮ್ಮ ಇಂಡಿಯಾ ತಂಡದ ಕ್ರೀಸ್ ನಲ್ಲಿ ಇರೋರು ಈಗ ರಿಷಬ್ ಪಂತ್ ಮತ್ತು ರವೀಂದ್ರ ಜಡೇಜಾ ಅಂತ ಹೇಳ್ಬಹುದು. ನಮ್ಮ RCB ತಂಡಕ್ಕೆ ಹೇಗೆ ಹೆಗ್ಡೆ ಅವರು ಆಪತ್ಬಾಂಧವಾಗಿ ಬರ್ತಾ ಇದ್ರು, ಈಗ ನಮ್ಮ ಟೀಮ್ ಇಂಡಿಯಾಕ್ಕೆ ರವೀಂದ್ರ ಜಡೇಜಾ ಮತ್ತು ರಿಷಬ್ ಪಂತ್ ಅವರು ಆಪತ್ಬಾಂಧವರಾಗಬೇಕು. ಯಾಕಂದ್ರೆ ಇವತ್ತು ರಿಷಬ್ ಪಂತ್ ಮತ್ತು ರವೀಂದ್ರ ಜಡೇಜಾ ಅವರು ಶತಕಗಳನ್ನು ಬಾರಿಸಿದ್ರೆ ಮಾತ್ರ ನಮ್ಮ ಟೀಮ್ ಇಂಡಿಯಾಗೆ 4ನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲಲು ಕಾರಣವಾಗುತ್ತದೆ ಅಂತ ಹೇಳ್ಬಹುದು. ಅವಾಗ ಮಾತ್ರ ನಮ್ಮ ಟೀಮ್ ಇಂಡಿಯಾಕ್ಕೆ ಅವಕಾಶ ಸಿಗುತ್ತದೆ. ರಿಷಬ್ ಪಂತ್ ಮತ್ತು ರವೀಂದ್ರ ಜಡೇಜಾ ಅವರು ಶತಕವನ್ನು ಬಾರಿಸಲಿ ಅಂತ ನಾವೆಲ್ಲರೂ ಆಶಿಸೋಣ. ನೋಡೋಣ ಫ್ರೆಂಡ್ಸ್, ನಾಳೆ ಯಾವ ರೀತಿಯಾಗಿ ಇರುತ್ತೆ ಅಂತ. ಆಸ್ಟ್ರೇಲಿಯಾ ತಂಡ ಸ್ಟಾರ್ಟಿಂಗ್ ಈ ಸೀಸನ್ ಸ್ಟಾರ್ಟ್ ಮಾಡಿದಾಗ 311 ರನ್ ಗಳಲ್ಲಿ ಬಂದಿದ್ರು. ಆದ್ರೆ ಅವರು ಇವತ್ತು ಸಿಡಿಸಿದ್ದು 471 ರನ್ನು ಅಂತ 74 ರನ್ನು ಅಂತ ಹೇಳ್ಬಹುದು. ಇದು ನಮ್ಮ ಈ ಟೀಮ್ ಇಂಡಿಯಾಗೆ ಈಗ ಮುಳುವಾಗಿದೆ. ಯಾಕಂದ್ರೆ ಈಗಾಗಲೇ ನಮ್ಮ ಟೀಮ್ ಇಂಡಿಯಾದ್ದು 5 ವಿಕೆಟ್ಸ್ ಗಳು ಉರುಳಿವೆ ಅಂತ ನಾನು ಆಗ್ಲೇ ಹೇಳಿದ್ದೇನೆ. ಇನ್ನು ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ವಿಡಿಯೋದಲ್ಲಿ ಏನಾದ್ರೂ ಸ್ವಲ್ಪ ಮಿಸ್ಟೇಕ್ ಆಗೇ ಆಗಿರುತ್ತದೆ. ಅವು ಏನಾದ್ರೂ ಮಿಸ್ಟೇಕ್ ಆಗಿದ್ರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ತಪ್ಪಾದಲ್ಲಿ ಇನ್ನು ತಿದ್ದುಕೊಳ್ಳುತ್ತೇನೆ. ಕ್ಷಮೆ ಇರಲಿ ಫ್ರೆಂಡ್ಸ್.